साराय स्वानुभूत्याचकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಕೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೀತಾ ಇದೆ. ಮಂಗಲಮಯ ಸಂವರ ಅಧಿಕಾರದ ಅಷ್ಟಮ ಮಂಗಲ ಕಲಶಿದೆ. ಶರಣಕಲನಾತ್ ಶುದ್ಧತತ್ವೋಪಲಂಬಾತ್ ರಾಗಗ್ರಾಮ ಪ್ರಲಯಕರಣಾತ್ ಕರ್ಮಣಾಂ ಸಂವರೇಣ ವಿದ್ರಕ್ತೋಷಂ ಪರಮಮಲಾ ಲೋಕಮಂ ಜ್ಞಾನಮೇಕಂ ಜ್ಞಾನಂ ಜ್ಞಾನೇ ನಿಯತಮುದಿತಂ ಶಾಶ್ವತೋದ್ಯೋತಮೇತ. ಏತತ್ ಜ್ಞಾನಂ ಉದಿತಂ ಪ್ರತ್ಯಕ್ಷ ವಿದ್ಯಮಾನವಿರುವ ಶುದ್ಧ ಚೈತನ್ಯ ಪ್ರಕಾಶವು ಆಸ್ರವದ ನಿರೋಧ ಮಾಡಿ ಪ್ರಕಟವಾಗಿದೆ. ಅದು ಹೇಗಿದೆ? ಜ್ಞಾನೇ ನಿಯತಂ, ಅನಂತ ಕಾಲದಿಂದ ಅಶುದ್ಧ ರಾಗಾದಿ ರೂಪವಾಗಿ ಪರಿಣಮಿಸುತ್ತಿತ್ತು. ಅದು ಕಾಲಲಬ್ಧಿ ಪಡೆದು ತನ್ನ ಶುದ್ಧ ಸ್ವರೂಪದಿಂದ ಪರಿಣಮಿಸಿದೆ. ಹೇಗಿದೆ ಅನ್ನುವಂಥ ಮೊದಲನೇ ಪ್ರಶ್ನೆಯ ಉತ್ತರ ನಿಜವಾಗಿ ನಮಗೆ ಪೂರ್ಣ ರೂಪದಿಂದ ಗ್ರಹಣ ಆಗೋದು ಅವಶ್ಯಕ ಇದೆ. ಏನು ಹೇಳ್ತಾ ಇದ್ದಾರೆ? ಯಾವ ಪ್ರತ್ಯಕ್ಷ ವಿದ್ಯಮಾನವಿರುವಂಥ ಶುದ್ಧ ಚೈತನ್ಯ ಪ್ರಕಾಶ ಪ್ರಕಟ ಆಗಿದೆಯಲ್ಲ, ಆಸ್ರವದ ನಿರೋಧ ಮಾಡಿ ಪ್ರಕಟ ಆಗಿದೆ. ಸರಿ, ಆದರೆ ಅದು ಹೇಗಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾ ಇದ್ದಾರೆ? ಅನಂತ ಕಾಲದಿಂದ ಅಶುದ್ಧ ರಾಗಾದಿ ರೂಪದಿಂದ ಪರಿಣಮಿಸ್ತಾ ಇತ್ತು. ಅದು ಈಗ ಕಾಲಲಬ್ಧಿ ಪಡೆದು, ಈಗ ಒಂಚೂರು ಮತ್ತು ಕಾಲಲಬ್ಧಿ ಮೇಲೆ ನಿಲ್ಲೋಣವ್ರೆ. ಕಾಲಲಬ್ಧಿ ಪಡೆದು ನೋಡ್ರಿ, ಕಾಲಲಬ್ಧಿ ಪಡೆಯೋದ ಅರ್ಥಾತ್ ಒಂದು ಮೂಲ ಅರ್ಥ ನಿಗೋಧದಿಂದ ಹೊರಗೆ ಬರೋದು, ಎರಡನೇದ ಉತ್ತಮ ಅರ್ಥ ಸಂಜ್ಞಿ ಪಂಚೇಂದ್ರಿಯ ಆಗೋದು, ಮೂರನೇದ ಪರಮ ಅರ್ಥ ಜಿನವಾಣಿಯ ಸಂಯೋಗ ಪ್ರಾಪ್ತ. ಇವೆಲ್ಲ ಬಾಹ್ಯದ ಅಪೇಕ್ಷಾದಿಂದ ಕಾಲಲಬ್ಧಿ ಇದೆ. ಬಾಹ್ಯದ ಅಪೇಕ್ಷಾದಿಂದ ಅಂತರಂಗದ ಅಪೇಕ್ಷಾದಿಂದ. ಈಗ ಬಾಹ್ಯದ ಅಪೇಕ್ಷಾದಿಂದ ಅಂತ ಹೇಳಿ ಹೇಳಿತು, ಆದ್ರೆ ಅಂತರಂಗದ ಅಪೇಕ್ಷಾದಿಂದ ನಿಜವಾಗಿ ಜೀವ ನಿಗೋಧದಿಂದ ಮೇಲೆ ಬರೋದ, ಅದು ಜೀವದ್ದನ ಯಾವುದೋ ಒಂದು ವಿಶೇಷತೆ ಇದೆ. ನೋಡ್ರಿ, ಭೂಮಿಯ ಮೇಲೆ ಬಿದ್ದುಕೊಂಡಿರುವಂಥ ಪಾಷಾಣ ಭೂಮಿಯನ್ನು ಬಿಟ್ಟ ಅಧರದೊಳಗೆ ಬರೋದ, ಅದೇನಿದೆ? ಆ ಪಾಷಾಣದ್ದೇ ಒಂದು ವಿಶೇಷತೆ ಇದೆ. ಇದೇನಿಲ್ರಿ, ಪಾಷಾಣದ್ದೇನು ವಿಶೇಷತೆ? ಯಾರಾದರೂ ಅದನ್ನು ಭೂಮಿಯಿಂದ ಎತ್ತಿ ಆಗಸಕ್ಕೆ ಎಸೆದರನ್ನ ಸಾಧ್ಯ ಇದೆಯಲ್ಲ? ಯಾರಾದರೂ ಎತ್ತಲಿಕ್ಕೆ ಬೇಕಲ್ಲ? ಅದು ತಾನಾಗಿ ಪಾಷಾಣ ಭೂಮಿಯನ್ನು ಬಿಟ್ಟ ಮೇಲೆ ಅದರದೊಳಗೆ ಬರುವುದಿಲ್ಲ. ಬರ್ತಿದೆ ಏನ್ರಿ? ಪೃಥ್ವಿಯ ಮೇಲೆ ಬಿದ್ದುಕೊಂಡಿರುವಂಥ ಒಂದು ಪಾಷಾಣ ಅದು ತಾನಾಗಿ ಮೇಲೆ ಬರ್ತಿದೆ ಏನ್ರಿ? ಯಾರಾದರೂ ಎತ್ತಲಿಕ್ಕೆ ಬೇಕಲ್ಲ? ಸಂಯೋಗ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ, ಯಾರು ಎತ್ತಲಿಕ್ಕೆ ಬೇಕಾಗುವುದಿಲ್ಲ.
ನಾವು ಸಂಯೋಗ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ. ಒಂದು ವೇಳೆ ನಿಮ್ಮ ಸಂಯೋಗ ದೃಷ್ಟಿಗೆನ ಇದು ತಪ್ಪು ಇದೆ ಅಂಥೇಳಿ ಸಿದ್ಧ ಮಾಡೋದಿತ್ತು ಅಂತಂದ್ರೆ ಯಾವನೋ ಎತ್ತಿದ ಆ ಪುರುಷ ಆ ಪಾಷಾಣವನ್ನ ಅದನ್ನೇ ಯಾಕೆ ಎತ್ತಿದ? ಸಂಯೋಗ ದೃಷ್ಟಿಯಿಂದನ ನಮಗೆ ನೋಡೋದಿತ್ತು ಅಂತಂದ್ರೆ ಆ ಸಂಯೋಗ ದೃಷ್ಟಿಯ ಅಸತ್ಯತೆಯನ್ನು ಸಿದ್ಧ ಮಾಡುವ ಸಲುವಾಗಿ ಅದನ್ನೇ ಯಾಕೆ ಎತ್ತಿದೆ? ಆ ಪಾಷಾಣದ್ದನ ಯೋಗ್ಯತೆ ಇತ್ತು. ಅದಕ್ಕೆ ವಸ್ತು ಸ್ವರೂಪದ ಸಮೀಪ ಹೋಗಿ ನೋಡುವುದ ಬಹಳ ಕಠಿಣ ಇದೆ. ಹಾಗಾದರೆ ನಿಗೋಧದಿಂದ ಜೀವ ಹೇಗೆ ಬಂದ? ಅವನದೇ ಯೋಗ್ಯತೆ ಇತ್ತು. ಆ ಯೋಗ್ಯತೆಯನ್ನೇ ಇಲ್ಲಿ ಕಾಲಲಬ್ಧಿ ಅನ್ನೋದು. ನಿಗೋಧದಿಂದ ಜೀವ ಮೇಲೆ ಬರೋದ ನಿಜವಾಗಿ ಬಹಳ ಕಷ್ಟದ ಮಾತಿದೆ. ಕಷ್ಟ ಏನಿದೆ? ಕಷ್ಟ ಏನಿದೆ? ಅರ್ಥಾತ್ ಬರೋದು ಸಾಧ್ಯ ಇಲ್ಲ, ಇದೇ ಕಷ್ಟ ಇದೆ. ನಿಗೋಧದಿಂದ ಜೀವ ಮೇಲೆ ಬರೋದು ಸಾಧ್ಯ ಇಲ್ಲ ನೋಡ್ರಿ. ಆದರೆ ನಾವು ಬಂದುಬಿಟ್ಟಿದ್ದೇವೆ. ಬರೇ ನಿಗೋಧದಿಂದ ಬಂದಿಲ್ಲ, ನಿಗೋಧದಿಂದ ನಿವೃತ್ತ ಆಗಿಲ್ಲ. ಆದ್ರೆ ಪಂಚಸ್ಥಾವರ ತ್ರಸ ಅವಸ್ಥೆಗಳದ್ದು ಯಾವ ನಾನಾ ಪ್ರಕಾರದ ಭೇದ ಇದಾವೆಯೋ ಅವುಗಳನ್ನೆಲ್ಲ ದಾಟಿ ಈ ಸಂಜ್ಞಿ ಪಂಚೇಂದ್ರಿಯ ಅದು ಕೂಡ ಮನುಷ್ಯ ಪರ್ಯಾಯ. ಮನುಷ್ಯ ಪರ್ಯಾಯ ಅರೆ ಒಂದೊಂದು ಹೇಳಿದರ ಮಹಾಮಹಿಮೆ ಇದೆ ಸುಧತಾಯಿ. ಆದರೆ ನಮಗೆ ಯಾವುದೋ ಜಡದ ಮಹಿಮೆ ಬರ್ತಾ ಇದೆ, ಯಾವುದೋ ಜಡದ್ದ. ಅರೆ ಯಾವ ಜಡದ್ದ? ಯಾವ ಜಡದ್ದ? ಯಾವ ಜಡದ ಕಾರಣದಿಂದ ಈ ಜೀವ ತನ್ನ ಸ್ವರೂಪವನ್ನ ತಿರಸ್ಕರಿಸಿ ಅನಂತ ಕಾಲ ನಿಗೋಧದಲ್ಲಿ ಉಳಿದಲ್ಲ, ಆ ಜಡದ ಮಹಿಮೆ ಬರ್ತಾರೆ. ಯಾವುದದ ಜಡ? ಇದೆ. ಅರೆ ಈ ಶರೀರದ ಕಾರಣದಿಂದನ, ಈ ಶರೀರದಲ್ಲಿ ನಾನೆನ್ನುವ ಭಾವದ ಕಾರಣದಿಂದನ ಅನೇಕಾನೇಕ ಕರ್ತವ್ಯಗಳ ಎದ್ದು ನಿಲ್ಲುತ್ತಾ ಇದ್ದಾವೆ. ಅವು ನಮಗೆ ಅನಿವಾರ್ಯ ಅನ್ನಿಸ್ತಾ ಇದ್ದಾವೆ. ಒಂದಿಷ್ಟು ಗಂಭೀರವಾಗಿ ಪ್ರಾಮಾಣಿಕತೆಯಿಂದ ವಿಚಾರ ಮಾಡೋದು. ವಿಚಾರ ಶಕ್ತಿ ಪ್ರಾಪ್ತ ಆಗಿದೆಯಲ್ಲ, ವಿಚಾರ ಮಾಡೋದು. ನಿಗೋಧದಿಂದ ಜೀವ ಯಾಕೆ ಮೇಲೆ ಬರೋ ಸಾಧ್ಯ ಇದೆ? ಭಾವದೊಳಗೆ ಪರಿವರ್ತನೆನೇ ಇಲ್ಲ ಅಂದ ಮೇಲೆ ಹೇಗೆ ಮೇಲೆ ಬರೋ ಸಾಧ್ಯ ಇದೆ? ಅರೆ ಪರ್ಯಾಯದ ಯೋಗ್ಯತೆಯಿಂದ ಬಂತ. ಅದರ ಹೆಸರನ್ನ ಕಾಲಲಬ್ಧಿ. ಆ ಕಾಲಲಬ್ಧಿಗೆ ಮತ್ತು ಪರ್ಯಾಯದ ಯೋಗ್ಯತೆಗೆ ಒಂದಿಷ್ಟ ಹೊಂದಾಣಿಕೆ ಮಾಡಿ ನೋಡೋದ್ರಿ. ಹೊಂದಾಣಿಕೆ ಮಾಡಿ ನೋಡೋದು ಅರ್ಥಾತ್ ಅದುವೇ ಅದು ಇದೆ ಅನ್ನುವ ದೃಷ್ಟಿಕೋನದಿಂದ ವಿಚಾರ ಮಾಡೋದು. ಪರ್ಯಾಯದ ಯೋಗ್ಯತೆ ಅದು ಒಂದು ಪ್ರಕಾರದ ಕಾಲಲಬ್ಧಿ. ಆ ಪ್ರಕಾರದ ಪರ್ಯಾಯದ ಕಾಲ ಬರಬೇಕಲ್ಲ. ನಿಗೋಧದಲ್ಲಿನ ಒಂದು ಶ್ವಾಸ ಮಾತ್ರ ಸಮಯದೊಳಗ 18 ಬಾರಿ ಜನ್ಮ, 18 ಬಾರಿ ಮರಣ ಮಾಡುವಂಥ ಅತ್ಯಂತ ದುಃಖಮಯ ಅವಸ್ಥೆಯಿಂದ ಯಾವುದನ್ನೂ ನೋಡಲಿಕ್ಕೆ ಅವಕಾಶ ಇಲ್ಲ, ಯಾವುದರೊಳಗನೂ ಮಮತೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾವುದರ ಜೊತೆಗೇನೂ ರಾಗದ್ವೇಷ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಭಾವಕಲಂಕದ ಪ್ರಚುರತೆ ಅಂತ ಹೇಳಿದರು. ಏನಿದೆ ಭಾವದ ಕಲಂಕ? ಏನಿದೆ ಏನಿದೆ ಅನ್ನೋದ ಯಾವಾಗ ಆತ್ಮಸ್ವರೂಪದ ಅನುಭೂತಿ ಆಗ್ತಿದೆಯೋ ಆವಾಗ ತಿಳಿತಿದೆ. ಏನು ತಿಳಿತಿದೆ? ಒಂದು ಶ್ವಾಸ ಮಾತ್ರದೊಳಗೆ 18 ಬಾರಿ ಜನ್ಮ ಮರಣ ಮಾಡುವಂಥ ಆ ನಿಗೋಧಾವಸ್ಥೆಯಲ್ಲಿ ಜೀವನಿಗೆ ಯಾವುದೇ ಪರಕ್ಕೆ ಸಂಬಂಧಿಸಿದ ಯಾವ ಭಾವ ಮಾಡುವ ಅವಕಾಶನ ಇಲ್ಲದಂಥ ಅವಸ್ಥೆಯೊಳಗೆ ದುಃಖ ಏನಿದೆ?
ಭಾವದ ಕಲಂಕದ ಪ್ರಚುರತೆ ಅಂತ ಹೇಳಿ ಹೇಳಿದರು. ಭಾವ ಕಲಂಕದ ಪ್ರಚುರತೆ ಏನಿದೆ ಅಲ್ಲಿ, ಅದು ಒಂದು ವೇಳೆ ನಮಗ ಲಕ್ಷ್ಯದೊಳಗೆ ಬರಬೇಕಾಯ್ತು ಅಂತಂದ್ರೆ, ಯಾವ ಅನಂತ ಕಾಲದಿಂದ ಅಲಕ್ಷ್ಯಕ್ಕೆ ಗುರಿಯಾಗಿ ಹೋಗಿದೆಯೋ ಅಂಥ ನಿಜಾತ್ಮ ಪೂರ್ಣ ರೂಪದಿಂದ ಒಂದು ಸಮಯ ಸಂವೇದನದೊಳಗೆ ಅನುಭವದೊಳಗೆ ಬರೋದ ಅವಶ್ಯಕ ಇದೆ. ಅವ ಅನುಭವದೊಳಗೆ ಬಂದ ಅಂತಂದ್ರೆ ಆ ನಿಗೋಧದೊಳಗ ಯಾವುದೂ ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ಪ್ರಗಟ ಮಲಿನ ಭಾವಗಳ ಇಲ್ಲದೆ ಇದ್ರೂ ಜೀವ ದುಃಖಿ ಆಗಿರ್ತಾನೆ ಅನ್ನೋದ ತಿಳಿದು ಬರ್ತಿದೆ. ಅದನ್ನು ತಿಳ್ಕೊಂಡು ಏನ್ ಮಾಡೋದು? ಆತ್ಮನ ಅನುಭೂತಿ ಆದ ನಂತರ ಮುಗಿದು ಹೋಯ್ತಲ್ಲ. ಅರೇ ಮುಗಿದು ಹೋಯ್ತು. ಆತ್ಮನ ಅನುಭೂತಿ ಆದ ನಂತರ ಮುಗಿದು ಹೋಗಲಿಲ್ಲ. ಏನು ಮಾಡೋದಿದೆ ಹಾಗಾದ್ರೆ? ಇನ್ನು ನೋಡ್ರಿ, ಆತ್ಮನ ಅನುಭೂತಿ ಒಂದು ಸಮಯ ಆದ ನಂತರ ಕೂಡ ಜೀವನ ನಿಗೋದಕ್ಕೂ ಹೋಗೋದು ಸಾಧ್ಯ ಇದೆ. ಆ ಸ್ವರೂಪ ಅವನಿಗೆ ತಿಳಿದು ಬರಲಿಲ್ಲ. ಯಾವ ಸ್ವರೂಪ? ನಿಗೋದದಲ್ಲಿ ಎಂಥ ದುಃಖ ಇದೆ, ನರಕಾದಿಗಳಲ್ಲಿ ಎಂಥ ದುಃಖ ಇದೆ. ಅರೆ, ನರಕಾದಿಗಳ ದುಃಖದ ಕಥನವನ್ನ ಸಂಯೋಗದ ಮುಖ್ಯತೆಯಿಂದ ಮಾಡಿದಾರ್ರಿ. ನಿಗೋದದ ದುಃಖದ ಕಥನವನ್ನ ಸಂಯೋಗದ ಮುಖ್ಯತೆಯಿಂದ ಮಾಡುವ ಹಾಗೆ ಇಲ್ಲ. ಅವು ಎರಡೂ ಯಾವಾಗ? ಎರಡೂ ಅಲ್ಲ, ಅನುಕೂಲ 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 ಇರುವಂಥ ಸ್ವರ್ಗಗತಿಯೊಳಗೆ ಕೂಡ ಜೀವನಿಗೆ ಯಾವ ದುಃಖ ಇದೆ ಅದರ ಸ್ವರೂಪ ಆತ್ಮನ ಅನುಭೂತಿ ಆದ ನಂತರ ತಿಳಿದು ಬರ್ತಿದೆ. ಅರೆ, ದ್ರವ್ಯಾನುಯೋಗ ಒಂದು ಮಾತು ಹೇಳ್ತಿದೆ. ಏನ? ಒಂದು ಸಲ ಆತ್ಮನ ಅನುಭೂತಿ ಆಯಿತು ಅಂತಂದ್ರೆ ಆ ದುಃಖಗಳದ್ದು ಯಾವ ಪ್ರಕಾರದಿಂದ ಅವನಿಗೆ ಸ್ಮರಣೆ ಆಗೋದನೇ ಇಲ್ಲ. ಕೇವಲ ಸುಖದ ಮಾರ್ಗದಲ್ಲಿ ಸಾಗಿ ಹೋಗ್ತಾನೆ. ಇದು ದ್ರವ್ಯಾನುಯೋಗದ ನಿರೂಪಣೆ ಇದ್ರನು ಕೂಡ ಆ ನಿರೂಪಣೆಯ ಹಾಗೆ ವಿಷಯ ಅಷ್ಟು ಸುಲಭ ಇಲ್ಲ. ಆತ್ಮನ ಅನುಭೂತಿ ಆದ ನಂತರ್ರಿ, ಆತ್ಮನ ಅನುಭೂತಿ ಆದ ನಂತರ ಒಂದು ತಥ್ಯ ಇದೆ ಇಲ್ಲಿ. ಯಾವ ಸ್ವಪರ ಪ್ರಕಾಶಕ ಜ್ಞಾನ ಸಾಮರ್ಥ್ಯ ಪ್ರಗಟ ಆಗ್ತಿದೆಯಲ್ಲ, ಅನುಭೂತಿಯ ಜೊತೆಯಲ್ಲಿ ಆತ್ಮನ ಯಾವ ಸ್ವಪರ ಪ್ರಕಾಶಕ ಶಕ್ತಿ ಜ್ಞಾನದೊಳಗೆ ಇದೆಯೋ ಅದು ಪ್ರಗಟ ಆಗ್ತಿದೆಯಲ್ಲ, ಆ ಸ್ವಪರ ಪ್ರಕಾಶಕ ಶಕ್ತಿಯ ಪ್ರಗಟತೆಯಿಂದ ಆ ಜೀವ ಸ್ವಾಧೀನ ಸುಖ ಮತ್ತು ಪರಾಧೀನ ದುಃಖ ಎಲ್ಲವನ್ನೂ ಹೇಗಿದೆಯೋ ಹಾಗೆ ತಿಳಿತಾನ ಅಂಥೇಳೇನ ಏನ? ಪುನಃ ದುಃಖಕ್ಕೆ ಕಾರಣೀಭೂತವಾದಂಥ ಭಾವಗಳ ಉತ್ಪನ್ನ ಆಗುವ ಹಾಗೆ ಅವನ ಜ್ಞಾನ ಪತನ ಹೊಂದುವುದಿಲ್ಲ. ದುಃಖಕ್ಕೆ ಕಾರಣೀಭೂತ ಆಗುವ ಭಾವಗಳ ಉತ್ಪತ್ತಿಗೆ ಕಾರಣವಾಗುವ ರೂಪದಿಂದ ಅವನ ಜ್ಞಾನ ಸ್ವಭಾವದಿಂದ ಪತನ ಹೊಂದುವುದಿಲ್ಲ. ಅದಕ್ಕೆ ಈಗ ಸರಸ್ವತಿ ಸ್ತವನದೊಳಗೆ ಏನು ಬಂತು? ಸರಸ್ವತಿಯ ಕೃಪೆಯಿಂದ ಅರ್ಥಾತ್ ಜಿನವಾಣಿಯ ಅಭ್ಯಾಸದಿಂದ ಈ ಜೀವನಿಗೆ ಒಂದು ಮೂರನೇ ನೇತ್ರ ತೆಗೀತಿದೆ ಅಂತ ಹೇಳಿ. ಮೂರನೇ ನೇತ್ರ ಯಾವುದು? ಅದು ಕೇವಲ ಜ್ಞಾನದ ಜೊತೆಗೆ ಸ್ಪರ್ಧೆ ನಡೆಸುವಂಥದ್ದು ಇದೆ ಅಂತ ಹೇಳಿದರು. ಸ್ಪರ್ಧೆ ಏನ್ ನಡೆಸ್ತಿದೆ? ಕಾಂಪಿಟೇಷನ್ ಏನ್ ನಡೆಸ್ತಿದೆ? ಕೇವಲ ಜ್ಞಾನದ ಹಾಗೇನ ಕಾರ್ಯ ಮಾಡ್ತಿದ್ದೇವೆ? ಕೇವಲ ಜ್ಞಾನದ ಹಾಗೇನ? ಕೇವಲ ಜ್ಞಾನ ಎಷ್ಟು ವಿಷಯಗಳನ್ನು ತಿಳಿತಿದೆ ಅಲ್ಲ, ಅಷ್ಟೆಲ್ಲಾ ವಿಷಯಗಳನ್ನು, ಅವೆಲ್ಲಾ ವಿಷಯಗಳನ್ನು ಪರೋಕ್ಷ ರೂಪದಿಂದ ತಿಳಿತಿದೆ. ಪರೋಕ್ಷ ಅಂದ್ರೆ ಏನ?
ಪರಪ್ರಕಾಶಕ ಜ್ಞಾನದೊಳಗ್ರಿ. ಪರಪ್ರಕಾಶಕ ಜ್ಞಾನ. ಪ್ರತ್ಯಕ್ಷ ಯಾವುದನ್ನು ತಿಳಿತಿದೆ? ಪ್ರತ್ಯಕ್ಷ ಯಾವುದನ್ನು ತಿಳಿತಿದೆ? ಅರೆ, ಅನುಭವ ಗೋಚರನಾದಂಥ ಶುದ್ಧಾತ್ಮನನ್ನ ಅನುಭವದ ಸಮಯದೊಳಗೆ ಪ್ರತ್ಯಕ್ಷ ತಿಳಿತಿದೆ. ಮತ್ತು ಆ ಅನುಭವ ಗೋಚರನಾದಂಥ ಶುದ್ಧಾತ್ಮನನ್ನು ಕೂಡ ಅನುಭವದ ಸಮಯವನ್ನ ಹೊರತುಪಡಿಸಿ ಪರೋಕ್ಷವಾಗಿನ ತಿಳಿತಿದೆ. ಸಮಸ್ತ ಪದಾರ್ಥಗಳನ್ನಂತೂ ಪರೋಕ್ಷವಾಗಿ ತಿಳಿತಿದೆ. ಬಹಳ ಅದ್ಭುತ ಮಾತಿದೆ. ಸಮ್ಯಕ್ ದರ್ಶನದ ಜೊತೆಯಲ್ಲಿ ಇದ್ದಂಥ ವಿದ್ಯಮಾನ ಜ್ಞಾನದೊಳಗೆ ಯಾವ ಸಮ್ಯಕ್ತನ ಬರ್ತಿದೆಯೋ ಅದರ ಸಾಮರ್ಥ್ಯ ಎಂಥದ್ದಿದೆ, ಅದರ ಕಾರ್ಯ ಎಷ್ಟು ಇದೆ, ಅದು ಯಾವ ರೂಪದಿಂದ ಕಾರ್ಯ ಮಾಡಿ ಅನೇಕ ಪ್ರಕಾರದ ಲಾಭವನ್ನ ಆತ್ಮನಿಗೆ ಮಾಡಿಸಿಕೊಡ್ತಿದೆ ಅಥವಾ ತಾನ ಲಾಭಾನ್ವಿತ ಆಗ್ತಿದೆ. ನಿಗೋಧದೊಳಗೆ ಯಾವ ಪ್ರಕಾರದ ದುಃಖ ಇದೆಯೋ, ಅರೆ ನಮಗೆ ರೋಗ ಬರುವುದರಿಂದ ದುಃಖ ಅನ್ನಿಸ್ತಿದೆ, ಇದ್ದೊಬ್ಬ ಪುತ್ರ ಬೇರೆ ಮನೆ ಮಾಡುವುದರಿಂದ ದುಃಖ ಅನ್ನಿಸ್ತಿದೆ, ಧನಹಾನಿಯಿಂದ ದುಃಖ ಅನ್ನಿಸ್ತಿದೆ, ಸಮಾಜದೊಳಗೆ ಬೆಲೆ ಇಲ್ಲದೆ ಇರುವುದರಿಂದ ದುಃಖ ಅನ್ನಿಸ್ತಿದೆ. ನಿಗೋಧದೊಳಗಂಥದ್ದೇನಿದೆ? ಆದರೆ ನಿಗೋಧದಂಥ ದುಃಖ ಇನ್ನೊಂದು ಯಾವ ಗತಿಯೊಳಗೆ ಇಲ್ಲವೇ ಇಲ್ಲ. ಹಾಗಾದ್ರೆ ಆ ದುಃಖದ ಸ್ವರೂಪ ಹೇಳಲಿಕ್ಕೆ ಯಾರಿಗೂ ಬರಲಿಲ್ರಿ. ಯಾರಿಗೂ ಅಂದ್ರೆ ಹೇಳುವರಂತೂ ಸರ್ವಜ್ಞ ಪ್ರಭುನ ಅದಾರಲ್ಲ, ಸರ್ವಜ್ಞ ಪ್ರಭುಗಳೇ ವಸ್ತುವಿನ ಸ್ವರೂಪವನ್ನ ಹೇಳುವಂಥವರಿದ್ದಾರೆ. ಆದ್ರೆ ಅವರಿಗೂ ಹೇಳಲಿಕ್ಕೆ ಬರಲಿಲ್ಲ ಅದ. ಆದ್ರ ಛದ್ಮಸ್ತನಿಗೆ ಕೂಡ ಆ ಜಿನವಾಣಿಯ ಕಥನದ ಅನುಸಾರ ಸ್ವರೂಪದ ಶ್ರದ್ಧೆ ಮಾಡಿ ಅಂತರ್ಮುಖ ಪುರುಷಾರ್ಥ ಮಾಡಿದ ನಂತರ ಆಂತರ್ಯದ ನಿಜಾತ್ಮನ ಅನುಭೂತಿ ಯಾವಾಗ ಆಗ್ತಿದೆಯೋ ಆವಾಗ ಅವನಿಗೆ ಆ ನಿಗೋಧದಲ್ಲಿ ತಾನ ಅನುಭವಿಸಿದ ದುಃಖದ ಸ್ವರೂಪ ತಿಳಿದು ಬರ್ತಿದೆ. ಸಮ್ಯಕ್ ದರ್ಶನ ಆದ ನಂತರ ಆನಂದಮಯ ಆತ್ಮ ತಿಳಿದು ಬರ್ತಾನೆ. ಆದ್ರೆ ಅನುಭವಿಸಿದ ದುಃಖ ತಿಳಿದಿದ್ರ ಆ ಆನಂದಮಯ ಆತ್ಮನ ಸಂಪೂರ್ಣ ಅವನಲ್ಲೇ ಸ್ಥಿರವಾಗುವ ಸಲುವಾಗಿ ಪುರುಷಾರ್ಥ ಹೇಗಾಗುವುದ್ರಿ? ಬರೇ ಆನಂದದಿಂದ ಆಗ್ತಿದೆ ಅನ್ರಿ. ಆ ಆನಂದದ ಪ್ರತಿಸ್ಪರ್ಧಿ ಯಾವುದು? ದುಃಖ. ಕಾಲ ಸಾಪೇಕ್ಷ ಅನಂತ ಕಾಲದವರೆಗೆ ತಾನ ಅನುಭವಿಸಿ ಬಂದಿದೆ. ಅದರದ ಪರಿಚಯ ಆದಾಗನ ತಾವು ವಿಚಾರ ಮಾಡಿ ನಂಬೋದಿದೆ. ಅದರ ಪರಿಚಯ ಆದಾಗನ ಜೀವ ಅದರ ಕಡೆಗೆ ಹೋಗುವಂಥ ಅಥವಾ ಅದೇ ಜಾತಿಯದ ಅಲ್ಪವಿರುವಂಥದ್ದು ಕೂಡ ದುಃಖ ಯಾವುದರಿಂದ ಆಗ್ತಿದೆಯೋ ಆ ರೂಪದಿಂದ ಪರಿಣಮನ ಸತತ ಮಾಡದೇ ಇರುವಂಥ ಸಾವಧಾನತೆ ವಹಿಸ್ತಂತೆ. ಅದೇ ಜಾತಿ ಅಲ್ಪ ದುಃಖ ಕೂಡ ತನಗೆ ಅನುಭವಿಸುವ ಪ್ರಸಂಗವೇ ಬರಬಾರದು. ನೋಡ್ರಿ, ಅನುಕೂಲತೆ ಆದ ನಂತರ ತೀರ ನಿರ್ಧನ ದರಿದ್ರ ಮನುಷ್ಯ ಒಂದಿಷ್ಟು ಧನದ ಅನುಕೂಲತೆ ಆದ ನಂತರ ಪುನಃ ದಾರಿದ್ರ್ಯ ಬರಬಾರದು ಈ ರೀತಿ ಆ ಸತತ ಉದ್ಯಮಶೀಲ ಇರ್ತಾನೋ ಅಥವಾ ಇಲ್ರಿ? ಏನ ದಾರಿದ್ರ್ಯವನ್ನು ಮರೆತು ಹೋಗ್ತಾನ್ರಿ? ಅದೇ ಪ್ರಕಾರ ದುಃಖ ರೂಪದ ದಾರಿದ್ರ್ಯ ಅನಾದಿ ಕಾಲದಿಂದ ಯಾವನನ್ನ ಹಿಮ್ಮೆಟ್ಟಿಕೊಂಡು ಬರ್ತಾ ಇತ್ತೋ, ನಿರಂತರ ಅವನನ್ನ ಹಿಂದೆ ನಿಸ್ಸತ್ವ ಮಾಡ್ತಾ ಇತ್ತೋ, ಆ ದುಃಖ ರೂಪದ ದಾರಿದ್ರ್ಯ ಯಾವಾಗ ಸುಖರೂಪದ ಸಮೃದ್ಧಿ ಅಥವಾ ಧನ ಪ್ರಾಪ್ತ ಆಗ್ತಿದೆಯೋ, ಸಂಪತ್ತು
ಪ್ರಾಪ್ತ ಆಗ್ತಿದೆಯೋ ಆವಾಗ ಅದು ಅಲ್ಪ ಇದ್ರೂ ಕೂಡ ಅದು ಮಹಾನ ವಿಶ್ವಾಸದಾಯಕ ಇದೆ. ಯಾವುದ ಸುಖರೂಪದ ಸಂಪತ್ತು ಅಲ್ಪ ಇದ್ರೂ ಕೂಡ ಮಹಾನ ಸುಖದಾಯಕ ಇದೆ. ಅದು ಸುಖದಾಯಕ ಯಾಕಿದೆ ಅಂತಂದ್ರೆ ಅದನ್ನು ಯಾವುದೇ ಪರಿಸ್ಥಿತಿಯೊಳಗ ಅವನು ಬಿಟ್ಟು ಕೊಡುವುದಿಲ್ಲ. ಅನಂತ ಕಾಲದಿಂದ ಅಶುದ್ಧ ರಾಗಾಗಿ ಪರಿಣಮಿಸುತ್ತಿತ್ತು ಅಂತಂದ್ರೆ ಯಾವ ಶುದ್ಧದಿಂದ ಅವ ಹೇಳೋ ಸಾಧ್ಯತೆ ರೀ. ನನಗೆ ದುಃಖ ಇದೆ ಅಂಥೇಳಿ ನಾವು ಯಾವಾಗ ಹೇಳ್ತೇವ್ರಿ? ಆಗಮದ ವಚನ ಹೇಳಬಹುದು, ಅಥವಾ ಇವು ಮೂರು ಸನ್ನಿವೇಶ. ಏಕೈಕ ಪುತ್ರ ಯಾವಾಗ ವಿರೋಧ ಮಾಡ್ತಾನ ಅವಾಗ, ಧನಹಾನಿ ಅಥವಾ ಸಮಾಜದೊಳಗ ಮಾನಹಾನಿ ಯಾವಾಗ ಆಗ್ತಿದೆ ಆವಾಗ, ಅಥವಾ ದೇಹ ಯಾವಾಗ ಭಯಂಕರ ರೋಗಕ್ಕೆ ಗುರಿ ಆಗ್ತಿದೆ. ಆದ್ರೆ ಅವು ಯಾವುಗಳಿಗೂ ಸಂಬಂಧಿತ ಇಲ್ಲವೇ ಇಲ್ಲ ದುಃಖರೇ. ಅದಕ್ಕೆ ಸಂಯೋಗ ದೃಷ್ಟಿಯನ್ನು ಬಿಟ್ಟು ಸ್ವಭಾವದ ಸಮೀಪ ಹೋಗಿ ನೋಡುವುದ ಅವಶ್ಯಕಿದೆ. ನೋಡದ ವಿನಃ ಸ್ವಭಾವದ ಸಮೀಪ ಹೋಗುವ ಪುರುಷಾರ್ಥ ಪ್ರಯತ್ನ ಮಾಡದ ವಿನಃ ಸ್ವಭಾವದ ಮಹಿಮೆ ಬರೋ ಸಾಧ್ಯ. ಸ್ವಭಾವದ ಮಹಿಮೆ ಬಾರದ ವಿನಃ ಈ ದುಃಖ ಪರಂಪರೆಯೇ ಬಿಟ್ಟು ಹೋಗೋ ಸಾಧ್ಯ ಇಲ್ಲ. ದುಃಖ ಎಲ್ಲಿದೆ? ಅರೆ ಅದೇ ಜಾತಿಯ ದುಃಖ ಇದೆ. ಯಾವುದ ನಿಗೋಧದಲ್ಲಿ ಭಾವ ಕಲಂಕದ ಪ್ರಚುರತೆ ಅಂತ ಹೇಳಿದರು. ವಿಚಾರ ಮಾಡೋದ್ರಿ, ಅತೀಂದ್ರಿಯ ಆನಂದದ ಪ್ರಚುರತೆ ಎಲ್ಲಿದೆ ರೀ? ಮುನಿ ದಶಾದೊಳಗಿದೆ ರೀ, ಹೌದೇನಿಲ್ಲ? ಆನಂದದ ಪ್ರಚುರತೆ ಎಲ್ಲಿದೆ? ಮುನಿ ದಶಾದೊಳಗ. ಹಾಗಾದ್ರೆ ಆನಂದ ಎಲ್ಲಿ ಪ್ರಕಟ ಆಗಿದೆ? 4ನೇ ಗುಣಸ್ಥಾನದೊಳಗ. 7ನೇ ಗುಣಸ್ಥಾನದೊಳಗ ಪ್ರಚುರ ಆನಂದ ಇದೆ ರೀ. 4ನೇ ಗುಣಸ್ಥಾನದೊಳಗ ಆನಂದ ಪ್ರಕಟ ಆಗಿದೆ. ಅಂಶ ರೂಪದಿಂದ ಆನಂದದ ಸ್ಥಾನದ ಪರಿಚಯ ಆಗಿದೆ. ಆನಂದ 4ನೇ ಗುಣಸ್ಥಾನದಲ್ಲೇನೂ ಇದೆ, 5ನೇ ಗುಣಸ್ಥಾನದಲ್ಲೇನೂ ಇದೆ. ಭಾವಲಿಂಗಿ ಸಂತ 6ನೇ 7ನೇ ಗುಣಸ್ಥಾನದಲ್ಲಿ ಏನು ನಿರಂತರ ಜೀಗ್ತಾ ಇರ್ತಾನೋ ಅಲ್ಲಿ ಪ್ರಚುರ ಇದೆ. ಮತ್ತು 12ನೇ ಗುಣಸ್ಥಾನದ ಉಲ್ಲಂಘನೆ ಆದ ನಂತರ ಪೂರ್ಣ ಇದೆ. ಇದು ಸುಖದ ಮಾತು. ಇನ್ನು ದುಃಖ ಎಲ್ಲೆಲ್ಲಿ ಇದೆ? ಪ್ರಚುರ ಇದೆ ನಿಗೋಧದೊಳಗರೆ, ಹೌದ್ರೆ? ಪ್ರಚುರ ಇದೆ ನಿಗೋಧದೊಳಗ. ಇನ್ನು ದುಃಖನ ಇದೆ, ಅತಿಯಾದ ದುಃಖ ಇದೆ. ಎಲ್ಲಿ? ತಿರಿಯಂಚ ಮತ್ತು ನರಕಗತಿಯೊಳಗೆ. ಅಲ್ಲಿ ಪ್ರಚುರ ಇದೆ, ಇಲ್ಲಿ ಅತಿಯಾದ ದುಃಖ ಇದೆ ರೀ. ನರಕ ಮತ್ತು ತಿರಿಯಂಚ ಗತಿಗಳಲ್ಲಿ. ಮನುಷ್ಯ ಮತ್ತು ದೇವಗತಿಗಳಲ್ಲಿ ಏನಿದೆ ರೀ? ದುಃಖ ಇದೆ. ಯಾವ ಪ್ರಕಾರ? ಅದಕ್ಕೆ ಹೋಲಿಸಿದರ 4ನೇ ಗುಣಸ್ಥಾನದಲ್ಲಿ ಆನಂದ ಇದೆ ಅಲ್ಲ, ಆ ಪ್ರಕಾರ ಮನುಷ್ಯ ಮತ್ತು ದೇವಗತಿಗಳಲ್ಲಿ ದುಃಖ ಇದೆ. ಅದರ ಜಾತಿ ಅದುವೇ ಇದೆಯಲ್ಲ, ಅಲ್ಲಿ ಅತೀಂದ್ರಿಯ ಆನಂದದ ಯಾವ ಪ್ರಚುರತೆ ಇದೆ, ಪೂರ್ಣತೆ ಇದೆ, ಅದೇ ಜಾತಿಯದಿದೆಯಲ್ಲ 4ನೇ ಗುಣಸ್ಥಾನದಲ್ಲಿ ಆತ್ಮನ ಆನಂದ. 12ನೇ ಗುಣಸ್ಥಾನದ ಉಲ್ಲಂಘನೆ ಆದ ನಂತರ ಪೂರ್ಣ ಇದೆ. ಆದರೆ ಇಲ್ಲಿ ದುಃಖ ಪೂರ್ಣ ಇಲ್ರಿ, ಪ್ರಚುರ ಇದೆ ಅಷ್ಟೇ. ಪೂರ್ಣ ರೂಪದಿಂದ ದುಃಖ ಇರೋದ ಸಾಧ್ಯ ಇಲ್ಲ. ನಿಗೋಧದೊಳಗೆ ಪ್ರಚುರ ಇದೆ ರೀ. ಅಂದ್ರ ದುಃಖಕ್ಕ ಮತ್ತು ಆನಂದಕ್ಕ ಎರಡನ್ನೂ ಸಮಶ್ರೇಣಿಯಲ್ಲಿ ಇಟ್ಟು ಹೋಲಿಸಿ ನೋಡಿದರೆ ಭಾರ, ವಜನ್, ಬೆಲೆ ಯಾರ್ದಿದೆ ರೀ? ದುಃಖದ್ದೇನು ಸುಖದ್ದ ರೀ? ಸುಖದ್ದು. ಯಾಕೆ? ಪೂರ್ಣ ದುಃಖ ಇಲ್ಲ, ಪೂರ್ಣ ಸುಖ ಇದೆ ರೀ, ಪೂರ್ಣ ದುಃಖ ಇಲ್ಲ. ಅರೆ ಹೇಳಿದ್ರ ಆಗಮದೊಳಗ ಸರ್ವಜ್ಞ ಪ್ರಣೀತ ಶಾಸನದೊಳಗೆ ಹೇಳಿದ್ರ ಏನ? ಮೋಕ್ಷದ ಸುಖವನ್ನ, ಸಿದ್ಧರ ಸುಖವನ್ನ ಯಾವ ಪ್ರಕಾರ ಉಪಮೆ ಕೊಟ್ಟು ಹೇಳಲಿಕ್ಕೆ ಬರುವುದಿಲ್ಲವೋ ಆ ಪ್ರಕಾರ ನಿಗೋಧಿ ಜೀವಗಳ ದುಃಖವನ್ನ ಉಪಮೆ ಕೊಟ್ಟು ಹೇಳಲಿಕ್ಕೆ ಬರುವುದಿಲ್ಲ. ಹೀಗೆ ಹೇಳಿದರು. ಆದರೆ ಸಿದ್ಧರ ಸುಖದ ಜೊತೆಗೆ ನಿಗೋಧದ ದುಃಖವನ್ನ
ಪೂರ್ಣ ರೂಪದಿಂದ ಹೋಲಿಸಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ನೋಡ್ರಿ, ಇಲ್ಲಿ ಗಣಿತನೇ ಹೀಗಿದೆ, ಪ್ರಚುರ ಆನಂದದ ಜೊತೆಗೆ ಪ್ರಚುರ ದುಃಖವನ್ನು ಹೋಲಿಸಬಹುದು. ಅದರ ಪೂರ್ಣ ಆನಂದದ ಜೊತೆಗೆ ಆ ದುಃಖವನ್ನು ಹೋಲಿಸಲಿಕ್ಕೆ ಬರುವುದಿಲ್ಲ. ಅರ್ಥಾತ್ ಇನ್ನು ನಾವು ಮೂಲ ವಿಷಯದ ಕಡೆಗೆ, ಆನಂದದ ವಿಷಯದ ಕಡೆಗೆ ಬಂದ್ರೆ, ಪೂರ್ಣಾನಂದದ ಪ್ರಭು ಆತ್ಮ ಯಾವಾಗೂ ಪೂರ್ಣ ದುಃಖಮಯ ಆಗೋದು ಸಾಧ್ಯ ಇಲ್ಲ. ಪೂರ್ಣಾನಂದದ ಪ್ರಭು ಆತ್ಮ ಪೂರ್ಣ ದುಃಖ ಆಗೋದು ಸಾಧ್ಯ ಇಲ್ಲ, ದುಃಖಮಯ ಆಗೋದು ಸಾಧ್ಯ ಇಲ್ಲ. ಪ್ರಚುರ ಪ್ರಚುರ ದುಃಖ ಇದೆ. ಎಲ್ಲಿ? ನಿಗೋಧದಲ್ಲಿ ಭಯಂಕರ ದುಃಖ ಇದೆ. ಎಲ್ಲಿ? ತಿರಿಯಂಚ ಗತಿಯಲ್ಲಿ ಮತ್ತು ನರಕಗತಿಯಲ್ಲಿ. ಮನುಷ್ಯ ಗತಿಯಲ್ಲಿ ಮತ್ತು ದೇವಗತಿಯಲ್ಲಿ ದುಃಖ ಇದೆ ರೀ, ದುಃಖ ಇದೆ. ದುಃಖ ಅಂದ ಮೇಲೆ ಮುಗೀತ. ಸುಖ ಸ್ವಲ್ಪ ಇಲ್ಲನ ಅರೆ ಇಲ್ಲನ ರೀ. ಸುಖ ಎಲ್ಲಿದೆ? ಆತ್ಮನ ಅನುಭೂತಿ ಆದ ನಂತರ 4ನೇ ಗುಣಸ್ಥಾನದೊಳಗೆ. ಅದು ಯಾವ ಗತಿಯೊಳಗ? 4 ಗತಿಯೊಳಗೆ ಬಸ್ ಆತ್ಮನ ಅನುಭೂತಿ ಯೋಗ್ಯ ದಶೆಗೆ ಯಾವ್ದ ಪ್ರಾಪ್ತಿ ಇದೆಯೋ ಆ ಜೀವಕ್ಕ 4 ಗತಿಯೊಳಗ ಸುಖ ಇದೆ. ದುಃಖ ಗತಿ ಸಾಪೇಕ್ಷ ಹೇಳಿದರೆ, ಸುಖ ಸುಖ ಸ್ವಭಾವದ ಅನುಭೂತಿ ಸಾಪೇಕ್ಷ. ಅಲ್ಲಿ ಗತಿ ಏನೂ ಮಾಡುವುದಿಲ್ಲ, ನರಕಗತಿ ಏನು ಮಾಡುವುದಿಲ್ಲ, ತಿರಿಯಂಚ ಗತಿ ಏನು ಮಾಡುವುದಿಲ್ಲ, ದೇವ ಮನುಷ್ಯ ಗತಿಗಳೇನು. ಅದ್ಭುತ ಮಾತಿದೆ. ಎಷ್ಟು ಮಹಿಮೆ ಬರಬೇಕು. ಅರೆ ಆತ್ಮನ ವಿಸ್ಮರಣೆಯಿಂದ ಎಷ್ಟು ದುಃಖವನ್ನು ಈ ಜೀವ ಅನಂತ 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 ಕಾಲ ಭೋಗಿಸಿದನೋ, ಆ ದುಃಖದ ಎದುರಿಗೆ ಅವನ ಸ್ವಾಧೀನ ಸುಖವನ್ನು ಇರಿಸಿದರ ಆ ಸುಖ ಆ ದುಃಖದ ಎದುರಿಗೆ ಬಹಳ ಬೆಲೆಯುಳ್ಳದ್ದು ಇದೆ, ಬಹಳ ಮಹಿಮಾವಂತ ಇದೆ. ಹಾಗಾದ್ರೆ ಆ ಮಹಿಮಾವಂತ ಆತ್ಮನ ಆತ್ಮಿಕ ಸುಖ ಒಂದು ಸಲ ಒಂದು ಸಮಯ ಅನುಭವದೊಳಗೆ ಬಂತು, ಅಥವಾ ಜೀವ ಅದನ್ನು ಅನುಭವದೊಳಗೆ ತಂದುಕೊಂಡ ಅಂತಂದ್ರ ಆ ಜೀವನಿಗೆ ತಾನ ಅನುಭವಿಸಿದ ದುಃಖದ ಸ್ವರೂಪದ ಪರಿಚಯ ಆಗ್ತಿದೆ. ದುಃಖದ ಸ್ವರೂಪದ ಪರಿಚಯ ಆಗುವುದೇ ತಾನ ಅನುಭವಿಸಿದ ಸುಖದಲ್ಲಿ ಮುಂದುವರಿಯುವ ಸಲುವಾಗಿ ಆಧಾರ ಇದೆ. ನಿಗೋದ ಸಲುವಾಗಿ ಒಂದು ಪ್ರಶ್ನೆ ಬಂದಿದೆ. ಈ ನಿಗೋದ ಜೀವ ಇದರ ಜ್ಞಾನ ಅಥವಾ ಸಂವೇದನ ಅದರದ್ದು ಯಾವುದೆಲ್ಲ ಅತ್ಯಂತ ಕ್ಷೀಣ ಇರ್ತದೆ. ಆ ಅವಸ್ಥೆಯಲ್ಲಿ ಅದಕ್ಕೆ ದುಃಖದ್ದು ಅಷ್ಟ ಅದಕ್ಕೆ ಇರುವುದು. ಮತ್ತು ಇದೇ ಮನಸ್ಸು ಪಂಚೇಂದ್ರಿಯ ಜೀವ ಇದ್ರ ಚೈತನ್ಯ ಪ್ರಕಾಶ ಅಂತ ಶಬ್ದ ಬಂದಿದೆ. ಅದಕ್ಕೆ ಎಲ್ಲರೂ ತಿಳಿಯುವಂತ ಒಂದು ಅವಸ್ಥೆ. ಆ ಬಳಿಕ ದುಃಖದ ಜಾಣಿವ ಜ್ಞಾನ ಅತ್ಯಂತ ಇರೋಲ್ಲ, ಹೆಚ್ಚಿರೋದಂತೀರೇನು ಕಡಿಮೆ ಜಾಸ್ತಿ ಹೆಚ್ಚಿರೋದು. ದುಃಖದ ಜ್ಞಾನ ಹೆಚ್ಚಿರೋದು ಈ ಮಾತು ಸತ್ತಿದೆ. ಆದ್ರ ದುಃಖ ಅಲ್ಲಿ ಜ್ಞಾನ ಇಲ್ಲದೆ ಇರುವ ಕಾರಣ ದುಃಖ ಇಲ್ಲ ಅನ್ನುವ ಮಾತು ಸುಳ್ಳು. ದುಃಖ ಇಲ್ಲ ಅನ್ನೋ ಮಾತು ಸುಳ್ಳು. ಅರ್ಥಾತ್ ದುಃಖ ಕಮ್ಮಿ ಇದೆ ಅನ್ನುವ ಮಾತು ಸುಳ್ಳರೆ. ನೋಡ್ರಿ, ಎಷ್ಟು ಸ್ವರೂಪದ ವಿಸ್ಮರಣೆ ಎಷ್ಟಿದೆಯೋ ಅಷ್ಟು ದುಃಖ ಇದೆ. ದುಃಖದ ಸ್ವರೂಪ ಅವನ ಲಕ್ಷ್ಯದೊಳಗೆ ಬರುವುದಿಲ್ಲ ಅಂಥೇಳಿ ನಮಗೆ ಅನ್ನಿಸ್ತಿದೆ. ಅದು ಯಾವುದೋ ಒಂದು ಅಪೇಕ್ಷಾದಿಂದ ಸತ್ಯ ಇರಬಹುದು. ಆದರೆ ಲಕ್ಷ್ಯಕ್ಕೆ ತಂದುಕೊಳ್ಳುವ ಸಲುವಾಗಿ ಅವನಲ್ಲಿ ಆ ಪ್ರಕಾರದ ಜ್ಞಾನ ಸಾಮರ್ಥ್ಯನೂ ಇಲ್ಲ, ಸಮಯಾವಕಾಶನೂ ಇಲ್ಲ. ಆದರೆ ಅನುಭವಿಸುವ ದುಃಖ ಇದೆಯಲ್ಲ, ಅದು ಅಪರಿಮಿತ ಅಪರಿಮಿತ ಅಪರಿಮಿತ.
ಅದಕ್ಕೆ ಹೇಳಿದ್ರಿ, ಬರೇ ಸಂಯೋಗ ದೃಷ್ಟಿಯಿಂದ ದುಃಖದ ಅಳತೆ ಮಾಡ್ತಾ ಇರುವಂಥ ಈ ಮೂಢ ಜೀವನಿಗೆ, ಅಜ್ಞಾನಿ ಜೀವನಿಗೆ ಯಾವಾಗ ಸ್ವಭಾವದ ಮಹಿಮೆ ಬಂದು ಸ್ವಭಾವದ ಜೊತೆಗೆ ಒಂದು ಸಮಯ ಏಕತೆಯಾಗಿ ಸ್ವಭಾವದ ಪರಿಚಯ ಆಗ್ತಿದೆಯೋ ಆವಾಗ ಅವನಿಗೆ ಆ ದುಃಖದ ಸ್ವರೂಪ ತಿಳಿದು ಮೂಲ ಇದೇ ಮಾತಿನ ಚರ್ಚೆ ಇವತ್ತು ಆರಂಭ ಆಗುತ್ತೆ. ಅಲ್ಲಿ ತನಕ ಬರೀ ವಿಶ್ವಾಸದ ಮಾಡೋದಿದ್ದೀರಿ, ಅಲ್ಲಿ ದುಃಖ ಇದೆ ಅನ್ನೋದಂತ. ವಿಶ್ವಾಸ ಯಾರ್ದ ಮಾಡೋದ? ಸರ್ವಜ್ಞ ಪ್ರಭುಗಳ. ವಿಶ್ವಾಸ ಯಾವುದರ ಆಧಾರದಿಂದ ಮಾಡೋದ? ನನ್ನ ಜೀವನದೊಳಗೆ ತಲೆದೋರ್ತಾ ಇರುವಂಥ ಆಂತರಿಕ ಆಕುಲತಾಮಯ ದುಃಖದ ಆಧಾರದಿಂದ ಸರ್ವಜ್ಞ ಪ್ರಭುವಿನ ವಚನದ ವಿಶ್ವಾಸ ಮಾಡಿ ಸ್ವಭಾವದ ಪ್ರಾಪ್ತಿಯ ಉದ್ಯಮ ಮಾಡುವುದಿದೆ. ಬೇರೆ ಏನೂ ಇಲ್ಲ. ಬಹಳಷ್ಟು ಚರ್ಚೆ ಮಾಡಿದರನು ಕೂಡ ಇದೇ ವಿಷಯದಲ್ಲಿ ಸಾವಧಾನ ಆಗೋದಿದೆ. ಬರೇ ನಾವು ದುಃಖದ ಅಳತೆಯನ್ನ ಸಂಯೋಗದ ಮೇಲಿಂದ ಮಾಡ್ತಾ ಇದ್ದೇವ್ರಿ. ಆದ್ರೆ ಸಂಯೋಗಕ್ಕ ಮತ್ತು ನನ್ನ ದುಃಖಕ್ಕ ಯಾವ ಪ್ರಕಾರದ ಸಂಬಂಧ ಬರೋದನ ಇಲ್ರಿ. ಸಂಯೋಗಕ್ಕ ಮತ್ತು ನನ್ನ ದುಃಖಕ್ಕ ಸಂಬಂಧನೇ ಇಲ್ಲ. ಆದ್ರೆ ಸಂಯೋಗದ ಮೇಲೆ ದೃಷ್ಟಿ ಇರುವುದರಿಂದ ನನಗೆ ದುಃಖ ಆಗ್ತಾ ಇದೆ ಅನ್ನುವ ಒಂದೇ ಒಂದು ಕಾರಣದಿಂದ ಆ ಸಂಯೋಗದಿಂದ ದುಃಖ ಅನ್ನುವ ವ್ಯವಹಾರ ಕಥನ ಆಗಮದಲ್ಲಿ ತುಂಬಿ ಹೋಗಿದೆ. ಏನ ಸಂಯೋಗದ ಮೇಲೆ ದೃಷ್ಟಿ ಇಡುವುದರಿಂದ ನನಗೆ ದುಃಖ ಆಗ್ತಾ ಇರುವುದರಿಂದ ವ್ಯವಹಾರದಿಂದ ಏನು ಹೇಳ್ರು? ಈ ಸಂಯೋಗದಿಂದ ನನಗೆ ದುಃಖ ಇದೆ, ನಿನಗೆ ದುಃಖ ಇದೆಯಪ್ಪ. ಆದ್ರೆ ಕಥನ ಹಾಗೆ ಹೇಳಿದ್ರನು ಆ ಸಂಯೋಗ ದೃಷ್ಟಿ ಬಿಡುವ ಸಲುವಾಗಿ ಇದೆ ವಿನಃ ಸಂಯೋಗದ ಮೇಲೆ ಆರೋಪ ಮಾಡುವ ಸಲುವಾಗಿ ಆಗಲಿ ಅಥವಾ ಸಂಯೋಗ ಯಾವಾಗ ಬದಲಿ ಆಗ್ತಿದೆ ಆವಾಗ ತಾನೇ ಸುಖ ಆಗ್ತಿದೆ ಅಂಥೇಳಿ ಪ್ರಮಾದಿಯಾಗುವ ಸಲುವಾಗಿ ಕೂಡ ಆ ಉಪದೇಶ ಇಲ್ಲ. ಏನ್ ಹೇಳ್ತು? ಎರಡೂ ಮಾತು ಇನ್ನೊಂದ್ಸಲ ಲಕ್ಷ್ಯದೊಳಗೆ ತಗೊಳ್ಳು. ಸಂಯೋಗದ ಮೇಲೆ ನಿನ್ನ ದೃಷ್ಟಿ ಇರುವ ಕಾರಣದಿಂದ ಆ ದೃಷ್ಟಿಯ ವಿಪರೀತತೆಯ ಆರೋಪವನ್ನ ಸಂಯೋಗದ ಮೇಲೆ ಮಾಡಿ ಈ ನರಕದ ಸಂಯೋಗದಿಂದ ಈ ಪ್ರಕಾರದ ಸಂಯೋಗದಿಂದ ಜೀವನಿಗೆ ದುಃಖ ಇದೆ ಅಂಥೇಳಿ ಉಪಚಾರ ಕಥನ ವ್ಯವಹಾರದ ಕಥನ ಮಾಡಿದ್ದಾರೆ. ಆದ್ರೆ ಅದರ ತಾತ್ಪರ್ಯ ಸಂಯೋಗ ಯಾವಾಗ ತಾನಾಗಿ ಬದಲಿಯಾಗ್ತಿದೆ ಆವಾಗ ಸುಖ ಆಗ್ತಿದೆ ಅಂಥೇಳಿ ಪ್ರಮಾದ ಮಾಡುವ ಸಲುವಾಗಿನೂ ಇಲ್ಲ, ಸಂಯೋಗದಿಂದನ ದುಃಖ ಇದೆ ಅಂಥೇಳಿ ಆರೋಪ ಸಂಯೋಗದ ಮೇಲೆ ಹಾಕಿ ತಾನ ನಿರಪರಾಧಿ ಉಳಿಯುವ ಸಲುವಾಗಿನೂ ಅದರ ಕಥನ ಇಲ್ಲ. ಸಂಯೋಗದಿಂದ ದುಃಖ ಇದೆ ಅಂಥೇಳಿ ಹೇಳುವುದರ ಉದ್ದೇಶನ ಇದೆ, ನೀನು ಬಿಡ ಏನ ಸಂಯೋಗ ದೃಷ್ಟಿ. ಸಂಯೋಗ ದೃಷ್ಟಿಯನ್ನು ಬಿಡಿಸುವ ಉದ್ದೇಶ ಇದೆ ರೀ. ಆಗಮದೊಳಗೆ ಹೇಳಿದಾರಲ್ಲ, ಕರ್ಮದ ಉದಯ ಇದೆ ಅಂದಮೇಲೆ ಜೀವ ಆ ಪ್ರಕಾರ ದುಃಖಿ ಆದ. ಏನಿದೆ ಬಹಳ ಅಂತಂದ್ರ ಬಹಳ ವಿಪರೀತ ಸುಳಿಗೆ ಸಿಕ್ಕಾಕೊಂಡಿದನ್ರಿ ಈ ಜೀವ. ಭವವೆಂಬ ಸಾಗರದೊಳಗ, ಅಗಾಧ ಸಾಗರದೊಳಗ ವಿಪರೀತ ಸುಳಿಗೆ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿಂದ ಹೊರಗೆ ಬರುವುದು ಬಹಳ ಕಠಿಣ ಇದೆ. ಅತ್ಯಂತ ಶಾಂತಿಯಿಂದ, ಧೈರ್ಯದಿಂದ, ವಿವೇಕದಿಂದ ಇವು ವಸ್ತು ಸ್ವರೂಪದ ಅವಲೋಕನೆ ಮಾಡುವ ಪ್ರಯತ್ನ ಮಾಡಿದ್ದೇ ಆದ್ರೆ ಆ ಒಂದೇ ಒಂದು ಪ್ರಯತ್ನದಿಂದ ಆ ಜೀವ ಆ ಸುಳಿಯಿಂದ ಹೊರಗೆ ಬರುವ ಸಾಧ್ಯ ಆಗಬಹುದಾಗಿದೆ.
ಅದಕ್ಕೆ ಕಾಲಲಬ್ಧಿ ಹೇಳಿದ್ರಲ್ಲ, ಆ ಕಾಲಲಬ್ಧಿ ಮೇಲೆ ಇವತ್ತ ನಾವು ವಿಚಾರ ಮಾಡ್ತಾ ಇದ್ದೇವೆ, ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಕಾಲಲಬ್ಧಿ, ಅರೆ ಕಾಲಲಬ್ಧಿ ಇಲ್ಲದೆ ಹೋಗಿದ್ರ ನಿನ್ನ ಪರ್ಯಾಯದೊಳಗೆ ಏಕೇಂದ್ರಿಯ ರೂಪದ ಅವಸ್ಥೆ ಬಿಟ್ಟು ಹೋಗಿ ದ್ವೀಂದ್ರಿಯಾದಿ ತ್ರಸ ಪರ್ಯಾಯದ ಪ್ರಾಪ್ತಿ ಆಗುವಂಥ ಲಬ್ಧಿ, ಅರ್ಥಾತ್ ಆ ಪ್ರಕಾರದ ಆ ಪರ್ಯಾಯಗಳದ್ದನ್ನ ನಂಬರಬಾರದೆ ಹೋಗಿದ್ರ ನೀನು ನಿಗೋಧಾವಸ್ಥೆಯನ್ನು ಬಿಟ್ಟು ತ್ರಸ ಅವಸ್ಥೆಗೆ ಬರೋದು ಸಾಧ್ಯ ಇರಲಿಲ್ಲ. ಇನ್ನು ತ್ರಸ ಅವಸ್ಥೆಯಿಂದ ಕೂಡ ಸಂಜ್ಞಿ ಪಂಚೇಂದ್ರಿಯ ಉತ್ತಮ ಕುಲ ಆರ್ಯ ದೇಶ ಜೈನ ಕುಲದೊಳಗ ಪರ್ಯಾಪ್ತ ಮನುಷ್ಯ ಆಗೋದ ಸಾಮಾನ್ಯ ಕಾಲಲಬ್ಧಿ ಅಲ್ಲ. ಎಲ್ಲಿ ಬರೆದಿಟ್ಕೊಂತೀರಿ ಇಟ್ಕೊಳ್ರಿ, ಸಾಮಾನ್ಯ ಕಾಲಲಬ್ಧಿ ಅಲ್ಲ. ಇನ್ನು ಅಂಥದರೊಳಗ ಈ ನನ್ನ ಕಥೆಯನ್ನ ನಾನು ಕೇಳುವಂಥ ಆ ನನ್ನ ಕಥೆ ನನಗೆ ರುಚಿಸುವಂಥ ಕಾಲಲಬ್ಧಿ ಕೂಡ ಮಹಾನ್ ಮಹಾನ್ ಮಹಾನ್, ಅದು ಎಲ್ಲಕ್ಕಿಂತ ಕಠಿಣ ಇದೆ. ಇನ್ನು ಅದು ದೊರಕಿದ ನಂತರ ಜೀವ ಒಂದು ವೇಳೆ, ಅರ್ಥಾತ್ ನಾನು ಒಂದು ವೇಳೆ ಅರೆ ನಾನು ಪ್ರತ್ಯಕ್ಷ ವಿದ್ಯಮಾನ ಚೈತನ್ಯ ಪ್ರಕಾಶದ ಪುಂಜವನು ಮಾತ್ರ ವಸ್ತು ಇದ್ದೇನೆ, ಚೈತನ್ಯ ಪ್ರಕಾಶದ ಸಮೂಹ, ಪ್ರಕಾಶದ ಸಮೂಹ ರೀ, ಏನು ಶಬ್ದ ಇದೆ, ಚೈತನ್ಯ ಪ್ರಕಾಶದ ಸಮೂಹ ನಾನಿದ್ದೇನೆ. ಇನ್ನು ಆ ಪ್ರಕಾಶ ಹೇಗೆ ಪ್ರಕಟ ಆಗ್ತಿದೆ? ಆಶ್ರವದ ನಿರೋಧ ಮಾಡಿ ಪ್ರಕಟ. ಆಶ್ರವದ ನಿರೋಧ ಮಾಡೋದಿದೆಯಲ್ಲ, ಆ ಆಶ್ರವದ ನಿರೋಧ ಮಾಡೋದು ಅರ್ಥಾತ್ ಪರದೆ ಇದೆ, ವಿಭಾವದ ಪರದೆ ಇದೆ, ವಿಭಾವ ರೂಪದ ಆಶ್ರವ ಇದೆ. ಆದ್ರ ಆ ಆಶ್ರವ ರೂಪದ ಪರದೆಯನ್ನ, ವಿಭಾವ ರೂಪದ ಪರದೆಯನ್ನ ಸ್ವಲ್ಪ ಕೂಡ ಅದಕ್ಕೆ ಬಾಧೆ ಮಾಡದ್ದನ್ನ ಸ್ವಭಾವದ ಕಡೆಗೆ ದೃಷ್ಟಿ ಹರಿಸೋದಿದೆ. ಅದರ ಹೆಸರು ಕಾಲಲಬ್ಧಿ, ನಿಜವಾದ ಕಾಲಲಬ್ಧಿ. ಇವೆಲ್ಲವುಗಳ ಪ್ರಾಪ್ತ ಆಗಿ ಕೂಡ ಅದನ್ನು ಮಾಡದಿದ್ದರೆ ಯಾವೆಲ್ಲ ನಿಗೋಧದಿಂದ ತ್ರಸಾವಸ್ಥೆಗೆ ಬರೋದು, ತ್ರಸಾವಸ್ಥೆಯಲ್ಲಿ ಕೂಡ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ಉತ್ತಮ ಕುಲ ಆರ್ಯ ದೇಶ ಜಿನವಾಣಿಯ ಸಂಯೋಗ ಇವು ಎಲ್ಲವೂ ಕಳೆದು ಹೋಗ್ತವ್ರೆ, ಬಿಟ್ಟು ಹೋಗ್ತವೆ. ದಿನ ಹೇಳಿದರನು ಕೂಡ ನಮಗೇನು ಲಭಿಸಿದೆಯೋ ಅದರ ಮಹಿಮೆ ನಮಗೆ ಬರಲಿಲ್ಲ. ನನ್ನ ಕಾರ್ಯ ಯಾವುದು ಉಳಿದಿದೆಯೋ ಅದರ ಪ್ರಜ್ಞೆ ನನಗೆ ಮೂಡಿ ಬರಲಿಲ್ಲ ಅಂತಂದ್ರೆ ಲೋಕದ ಬೇಕಾದಷ್ಟು ಜ್ಞಾನ ಇದ್ರನು ಕ್ಷಣ ಮಾತ್ರದೊಳಗೆ ಅದು ತಿರೋಭೂತ ಆಗ್ತಿದೆ, ಅಸ್ತಾಗಿ ಹೋಗ್ತಿದೆ, ಅಸ್ತಾಗಿ ಹೋಗ್ತಿದೆ. ಶಾಸ್ತ್ರಜ್ಞಾನ ರೀ, ಶಾಸ್ತ್ರಜ್ಞಾನ. ಮೊನ್ನೆ ಹೇಳಿತ್ತಲ್ಲ, ನಿಮ್ಮ ಮನೆಯಲ್ಲಿ ಎಂದಾದರೂ ಶುಭ ಪರಿಣಾಮ ಮಾಡಿರ್ತಾರೆ, ತೆಗೆದು ನೋಡುವುದರೆ ಮೋಕ್ಷ ಶಾಸ್ತ್ರದೊಳಗೆ 5 ಪರಿಶಿಷ್ಟ ಮೊದಲನೇ ಅಧ್ಯಾಯದ ಮೇಲೆ ಟೀಕಾ ಪೂರ್ಣ ಆದ ನಂತರ ರಾಮ್ಜಿ ಭಾಯಿ ದೋಷಿ 5 ಪರಿಶಿಷ್ಟ ಬರೆದರ್ರಿ. ಅದರಲ್ಲಿ ಬರ್ತಿದೆ, ಎಂದಾದರೂ ಈ ಜೀವ ಶುಭ ಭಾವ ಮಾಡಿದ್ರ ಅದು ಪರದೊಳಗೆ ಹೊರಟು ಹೋಗ್ತಿದೆ. ಪರದೊಳಗಂತಂದ್ರೆ ನಿನಗೆ ಭಲೇ ವೀತರಾಗದೇವ ಶಾಸ್ತ್ರ ಗುರು ಲಭಿಸಿದರನು ಕೂಡ ಅವರು ನಿನಗೆ ಸಮ್ಯಕ್ ದರ್ಶನ ಮಾಡಿಸಿಕೊಡೋ ಸಾಧ್ಯ ಇಲ್ಲ. ನೀನು ಯಾವ ಶುಭ ಭಾವ ಮಾಡ್ತೀಯೋ ಅದರ ಫಲ ಸಮ್ಯಕ್ ದರ್ಶನ ಆಗೋದು ಸಾಧ್ಯ ಇಲ್ಲ. ಆ ಶುಭ ಭಾವ ಕೂಡ ಎಂದಾದರೂ ಒಮ್ಮೆ ಅಂತ ಹೇಳಿ ಹೇಳ್ತಾರೆ. ಎಷ್ಟು ನಾವು ನಿಜವಾಗಿ ನಮ್ಮಲ್ಲೇ ನಡುಕು ಉತ್ಪನ್ನ ಆಗುವಂಥ ಮಾತಿದೆ ರೀ, ಕಂಪನ ಉತ್ಪನ್ನ, ಹೃದಯ ಕಂಪನ ಆಗುವಂಥ ಮಾತಿದೆ. ಎಂದಾದರೂ ಶುಭ ಭಾವ, ಎಂದಾದರೂ ಅರೇ ನಾ ಅಶುಭ ಮಾಡೇ ಇಲ್ಲ ಅಂಥೇಳಿ ನಮ್ದು ಕಲ್ಪನೆ ಇದೆ ರೀ, ನನ್ನಲ್ಲಿ ಅಶುಭ ಪರಿಣಾಮ ಇಲ್ಲವೇ ಇಲ್ಲ ಅಂಥೇಳಿ ನಮಗೆ ಭ್ರಾಂತ ಬುದ್ಧಿ ಇದೆ ರೀ. ಆದರೆ ಎಲ್ಲಿಯವರೆಗೆ ದೇಹ ನಾನೆನ್ನುವ ಅರೇ ಪರಿಣಾಮದೊಳಗೆ ಎಷ್ಟೇ ಶುಭಾದಿಗಳು ಬಂದ್ರೂ ಕೂಡ, ಎಷ್ಟೇ ಕಷಾಯಗಳ ಮಂದಾದ್ರೂ ಕೂಡ ಅಭಿಪ್ರಾಯದೊಳಗೆ ದೇಹ ನಾನು, ಸಂಯೋಗದಿಂದ ಸುಖ, ಧನದಿಂದ ಸುಖ,
ನಿರೋಗ ಶರೀರದಿಂದ ಸುಖ, ಆಜ್ಞಾಕಾರಿ ಪುತ್ರನಿಂದ ಸುಖ, ದೇವಶಾಸ್ತ್ರ ಗುರುವಿನಿಂದ ಸುಖ. ಮುಗಿತೇನಿಲ್ರಿ? ಅದು ಇದೆಯಲ್ಲ, ಅದು ಅನಂತ ಸಂಸಾರವನ್ನು ನಿರಂತರ ಪರಿಪೋಷಣೆ ಮಾಡ್ತಾ ಇದೆ. ಮೇಲೆ ಎಷ್ಟು ಮಂದ ಕಷಾಯ ಇದ್ರನು ಮಂದ ಕಷಾಯಕ್ಕೆ ಬೆಲೆ ಇಲ್ಲ. ವ್ರತ ತಪ ಸಂಯಮಕ್ಕೂ ಅದುವೇ ಗತಿ. ಯಾವುದ ಬೆಲೆ ಇಲ್ಲ ಅನ್ನೋದನ್ನ ಗತಿ, ಅದಕ್ಕೂ ಏನೂ ಬೆಲೆ ಇಲ್ಲ. ನೋಡ್ರಿ, ಶುಭ ಪರಿಣಾಮದಿಂದ ಧರ್ಮ ಆಗುವುದಿಲ್ಲ. ವ್ರತ ತಪ ಶೀಲ ಸಂಯಮ ಇವು ಧರ್ಮದ ಶ್ರೇಣಿಯೊಳಗೆ ಬರುವುದಿಲ್ಲ ಅಂಥೇಳಿ ಸಮ್ಯಕ್ ದೃಷ್ಟಿ ಮಹಾಪುರುಷ 45-46 ವರ್ಷದವರೆಗೆ ಹೇಳ್ತಾ ಬಂದ. ಅಜ್ಞಾನಿಗಳ ಅವನ ಸಮೀಪಕ್ಕೆ ಹೋಗಿ ಪರೀಕ್ಷೆ ಮಾಡಿದರು. ಅರೆ, ಈತ ಎಲ್ಲ ಮಾಡ್ತಾನೆ, ವ್ರತ ಮಾಡ್ತಾನೆ, ತಪ ಮಾಡ್ತಾನೆ, ಪ್ರಾಸುಕ ಭೋಜನ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಮತ್ತು ನಮಗದರಿಂದ ಧರ್ಮ ಆಗುವುದಿಲ್ಲ ಅಂತೇಳಿ ಹೇಳ್ತಾನೆ. ಅಂದ್ರೆ ಇವು ಮಾತ್ರ ಸ್ವರ್ಗಕ್ಕೆ ಹೋಗಬೇಕು, ನಾವೆಲ್ಲ ನರಕಕ್ಕೆ ಹೋಗ್ಬೇಕು ಅನ್ನೋ ಅಭಿಪ್ರಾಯ ಒಂದು ಇದೆ ಅಂಥೇಳಿ ಆ ವೇಳೆದೊಳಗೆ ಬಂತರೆ ಲೇಖನ ಅದು ಇದು ಎಲ್ಲ. ಅದರ ಮಾತು ಹೀಗಿದೆ. ಎಷ್ಟು ಬಾರಿ ಅವರಿಗೆ ಪ್ರಶ್ನೆ ಕೇಳಿದರನು, ಭೂಮಿಕೆಗೆ ಅನುಸಾರವಾಗಿ ಅಥವಾ ನಿಚಲೆ ಭೂಮಿಕೆಯೊಳಗ ಮಾಡಬೇಕಾಗೋದಲ್ಲೇನು ಶುಭ ಅಂಥೇಳಿ ಕೇಳಿದರ ಅವರು ಉತ್ತರ ಹೌದು ಅಂಥೇಳಿ ಯಾವಾಗೂ ಬರಲಿಲ್ಲ. ಆಗ್ತಿದೆ ಅಂಥೇಳಿ ಬಂತರಿ, ಆಗ್ತಿದೆ ಅಂಥೇಳಿ ಬಂತರಿ. ಸಮ್ಯಕ್ ದೃಷ್ಟಿಗೇನು ಆಗ್ತಿದೆ, ಮಹಾಮುನಿಗೇನು ಆಗ್ತಿದೆ. ಮಹಾಮುನಿಗಳು ಕೂಡ ಶುಭ ಪರಿಣಾಮ ಮಾಡಬೇಕಾಗ್ತಿದೆ, ವ್ರತದ ಪಾಲನೆ ಮಾಡಬೇಕಾಗ್ತಿದೆ, ಜೀವರುಗಳ ಮೇಲೆ ದಯೆ ಮಾಡಬೇಕಾಗ್ತಿದೆ ಏನಿಲ್ಲ ಅಂಥೇಳಿ ಎಷ್ಟೋ ಬಾರಿ ಯಾವುದೇ ಪುರುಷ ಮಹಾಪುರುಷ ಶಾಸ್ತ್ರಿ ವಿದ್ವಾಂಸ್ ಬಂದು ಕೇಳಿದರನು ಕೂಡ ಹೋತಾಯ. ಮತ್ತು ಆಗುವುದನ್ನು ಮಾಡ್ತೇನೆ ಅನ್ನೋದು ಮಿಥ್ಯಾತ್ವ ಇದೆ ರೀ, ಮತ್ತೇನೂ ಇಲ್ಲ. ಪಾಪ ಆ ಮಹಾಪುರುಷ ಏನು ಹೇಳಿದ, ಆಗ್ತಿದೆಪ್ಪ, ನೀ ಮಾಡ್ತೇನೆ ಅನ್ನಬೇಡ, ಮಾಡಬೇಕನ್ನಬೇಡ ಅನ್ನೋದು ಶಬ್ದ ಅಲ್ಲ, ಅಭಿಪ್ರಾಯ. ಶುಭ ಮಾಡಬೇಕು. ಅರೆ, ಅಶುಭಕ್ಕಿಂತ ಅಶುಭ ಒಳ್ಳೆಯದಿದೆ ಅಂದ ಅವನ ಅಭಿಪ್ರಾಯದೊಳಗೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಮಿಥ್ಯಾತ್ವ ಪರಿಪೋಷಣೆ ಆಗ್ತದೆ. ಈ ಸೂಕ್ಷ್ಮತೆಯನ್ನ ಜೀವ ಎಲ್ಲಿಯವರೆಗೆ ಅರಿತುಕೊಳ್ಳುವುದಿಲ್ಲ, ಅರೆ ಶುಭ ಮಾಡಬೇಕು, ಶುಭ ಒಳ್ಳೆಯದಿದೆ ಅನ್ನುವ ಅಭಿಪ್ರಾಯದಿಂದನ ಮಿಥ್ಯಾತ್ವದ ಪೋಷಣೆ ಆಗ್ತಿದೆ ಅಂದಮೇಲೆ ಅಶುಭದೊಳಗನ್ನ ಉಳಿದ್ರೆ ಏನಾಗೋದ? ಈ ರೀತಿ ವಿಚಾರ ಮಾಡೋದಿಲ್ರಿ ಜೀವ. ಎಲ್ಲಿ ಶುಭವೇ ಧರ್ಮದ ಶ್ರೇಣಿಗೆ ಬರುವುದಿಲ್ಲ ಅಂದಮೇಲೆ ನಾನು ನಿರಂತರ ಅಶುಭದಲ್ಲಿ ವರ್ತಿಸ್ತಾ ಇದ್ದೇನೆ, ಅದರ ಫಲದಿಂದ ನನಗೆ ಸುಖ ಆಗೋದು ಎಂದೂ ಸಾಧ್ಯವಿಲ್ಲ. ಇದು ನೋಡ್ರಿ, ಆಗಮಾನುಸಾರ ಶುಭ ಭಾವ ಅಶುದ್ಧದ ಭೇದ ಇದೆ. ಶುಭ ಭಾವ ಆಧರಿಸಲಿಕ್ಕೆ ಯೋಗ್ಯ ಇಲ್ಲ ಅನ್ನುವ ಶ್ರದ್ಧೆ ವಿಕಲ್ಪಾತ್ಮಕವಾಗಿ ಯಾವಾಗ ಈ ಜೀವದಲ್ಲಿ ಒಂದು ಸಮಯ ಕೂಡ ಬರ್ತಿದೆಯೋ ಅದರ ಹೆಸರು ಶುಭ ಇದೆ. ಅದಕ್ಕೆ ಎಂದಾದರೂ ಶುಭ ಭಾವ ಮಾಡಿರ್ತಾರೆ ಅಂತ ಹೇಳಿ ಕದಾಚಿತ್ ಅಂತ ಸಾತಾಕೌದೆ. ಎಲ್ಲಿ? ದೇವಾದಿಕರಲ್ಲಿ ಕೂಡ ಎಂದಾದರೂ ಒಂದು ಸಾತಾದುವುದೇ ಇರ್ತಿದೆ ಅಂತಾರೆ. ಹಾಗಾದ್ರೆ ಶುಭ ಭಾವ ಮತ್ತು ಸಂಯಮ ವ್ರತ ಏನು ವ್ಯತ್ಯಾಸ? ನೋಡ್ರಿ, ವ್ಯತ್ಯಾಸ ಏನೂ ಇಲ್ಲ. ಸಂಯಮ ವ್ರತ ತಪಸ್ಸು ಪೂಜೆ ಇವೆಲ್ಲ ಏನದವು ಇವ ಎರಡು ಪ್ರಕಾರ. ಒಂದು ಭಾವ ಸಾಪೇಕ್ಷ, ಒಂದು ಕ್ರಿಯಾ ಸಾಪೇಕ್ಷ. ಕ್ರಿಯಾ ಸಾಪೇಕ್ಷ, ಭಾವ ಸಾಪೇಕ್ಷ. ಭಾವ ಸಾಪೇಕ್ಷ ಅವನಲ್ಲಿ ಆ ಪ್ರಕಾರದ ವರ್ತನೆ ಇತ್ತು ಅಂತಂದ್ರೆ ಅದಕ್ಕೆ ಶುಭ ಭಾವ ಅನ್ನೋದು. ಬರೇ ಕ್ರಿಯಾ ಸಾಪೇಕ್ಷ ಇತ್ತು, ಭಾವದೊಳಗೆ ಯಾವುದೇ ಪ್ರಕಾರದ ಅವನಲ್ಲೇ ಬದಲಾವಣೆ ಇರಲಿಲ್ಲ ಅಂತಂದ್ರೆ ಅದು ಶುಭ ಭಾವ ಕೂಡ ಅಲ್ಲ.
ಎಷ್ಟೋ ಬಾರಿ ಹೇಳಿದ್ದ ಇದೆ, ಅಜ್ಞಾನಿ ಜೀವ ವ್ರತ ಅಂಗೀಕಾರ ಮಾಡುವ ವೇಳೆದೊಳಗೆ ಯಾವ ಉತ್ಸಾಹ ಇರ್ತಿದೆಯಲ್ಲ, ಆ ಉತ್ಸಾಹ ದಿನ ಕಳೆದ ಹಾಗೆ ಇರೋದನ್ನ ಇಲ್ಲ. ಯಾಕೆ ಇರೋದಿಲ್ಲ? ಅರೆ ಅದು ಭಾರ ರೂಪ ಇದೆ, ಅದು ತನ್ನ ಸ್ವರೂಪ ಅಲ್ಲ. ಹಾಗಾದ್ರೆ ವ್ರತದ ಸಲುವಾಗಿ ಅನಾದರದ ಭಾವ ಬಂತು ಅಂತಂದ್ರೆ ಅದು ಶುಭ ಇದೆ ಏನ್ರಿ? ವ್ರತ ಅಂತೂ ಆಗ್ತಾ ಇದೆ, ಆದ್ರೆ ಶುಭ ಭಾವ ಇಲ್ಲ. ಅದು ಕ್ರಿಯಾ ಸಾಪೇಕ್ಷ. ಇನ್ನು ಕ್ರಿಯೆಯಿಂದ ಏನೂ ಆಗುವುದಿಲ್ಲ. ಕ್ರಿಯೆಯಿಂದ ಪುಣ್ಯನೂ ಬಂದಾಗುವುದಿಲ್ಲ, ಕ್ರಿಯೆಯಿಂದ ಪಾಪನೂ ಬಂದಾಗುವುದಿಲ್ಲ. ಒಬ್ಬ ವೃತ್ತಿಯಿಂದ ಕಿಲ್ಲರ್ ಅದನ್ರಿ, ಅವನಿಗೆ ಅವನ ಯಾವುದೋ ಒಂದು ಅವಶ್ಯಕತೆ, ಮಗನಿಗೆ ಪತ್ನಿಗೆ ಭಯಂಕರವಾದಂಥ ರೋಗ ಆಗಿದೆ, ಅದಕ್ಕೆ ಸ್ವಲ್ಪ ಬಹಳಷ್ಟು ಧನ ಬೇಕಾಗಿದೆ, ಅಥವಾ ಮಗಳ ಮದುವೆ ಮಾಡವಿದ್ದಾನೆ, ಅವನಿಗೆ ಧನ ಬೇಕಾಗಿದೆ. ಆ ವೇಳೆದೊಳಗ ಆ ವೃತ್ತಿ ನಿಮಿತ್ತ ಅವ ಧನ ತಗೊಂಡು ಯಾರನ್ನೋ ಸಾಯಿಸ್ತಾನ್ರಿ. ಅದರಿಂದ ಅವನಿಗೆ ಬಂಧ ಇಲ್ಲ, ಸಾಯಿಸಿದ ಬಂಧ ಇಲ್ಲ. ಅವನ ವೃತ್ತಿ ಇದೆ, ಅವನಿಗೆ ಸಾಯಿಸುವ ಭಾವನೆ ಇಲ್ಲ. ಇದು ನಮಗೆ ತಿಳಿತಿದೆ ಏನ್ರಿ? ಆದರೆ ಯಾವ ದುಡ್ಡು ಕೊಟ್ಟ ನನ್ನ ಶತ್ರು ಅದನ್ನು ಅಂತ ಹೇಳಿ ದುಡ್ಡು ಕೊಟ್ಟ ಸಾಯಿಸಿದಲ್ಲ, ಅವನ ವಸ್ತಿಯೊಳಗೆ ಅರ್ಘ್ಯ ಮಾಡ್ತಾ ಇದ್ದಾನ್ರಿ, ಪೂಜೆ ಮಾಡ್ತಾ ಇದ್ದಾನೆ, ಬಂಧ ಅವನಿಗೆ ಆಗ್ತಿದೆ. ಇನ್ನು ಒಂದು ವೇಳೆ ಆ ಸಾಯಿಸುವ ಕಾರ್ಯ ಅವನು ವೃತ್ತಿ ನಿಮಿತ್ತನ ಯಾವ ಮಾಡಿದನೋ ಅದರಿಂದ ಅವನು ಬದುಕಿ ಉಳಿದ್ರಿ, ಅದು ಗುಂಡೆ ಇಟ್ಟು ಎಲ್ಲಿ ತಗಲಬೇಕು ಅಲ್ಲಿ ತಗಲಿಲ್ಲ, ಅವನು ಬದುಕಿ ಉಳಿದ. ಅವನಿಗೇನು ಪಾಪಿಲ್ಲ, ಪುಣ್ಯಿಲ್ಲ, ಅವನು ಧನದ ಸಲುವಾಗಿ ಮಾಡಿದ್ದ, ಇವ ಸಾಯಿಸುವ ಭಾವ ಮಾಡಿದ್ದ, ಅವನ ವ್ಯಕ್ತಿ ಉಳಿದ್ರೂ ಕೂಡ ಇವನಿಗೆ ಪೂರಾ ಬಂದ. ಎಲ್ಲಿ ಪಾಪ ವೃತ್ತಿ ರೀ? ಅವನ ಜೀವನೋಪಾಯದ ವೃತ್ತಿ ಇದೆ ರೀ ಅದು. ಅದಕ್ಕೆ ನೋಡ್ರಿ, ಅಭಿಪ್ರಾಯ, ಪರಿಣಾಮ ಮತ್ತು ಕ್ರಿಯೆ ಅಂತೇಳಿ ಪುಸ್ತಕನ ಬಂತಲ್ಲ, ಅದು ಮೋಕ್ಷ ಮಾರ್ಗದೊಳಗಿಂದನೇ ಐತ್ರಿ ವಿಷಯ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗಿಂದನ ಅದಕ್ಕೆ ದೃಷ್ಟಾಂತ ಕೊಡ್ತಿದ್ರು. ಒಬ್ಬ ವ್ಯಕ್ತಿ ಸಾಯಿಸ್ತಾ ಇದ್ದಾನೆ, ಪ್ರತ್ಯಕ್ಷ ಸಾಯಿಸುವ ಯಾವ ಕ್ರಿಯೆ ಆಯಿತು ಅದರಿಂದ 1 ಗ್ರಾಮ್ ಕೂಡ ಪಾಪ ಬಂದಾಗಲಿಲ್ಲ. ಸಾಯಿಸುವ ವಿಚಾರ ಏನು ನಡೆದಿತ್ತು, ಆ ವಿಚಾರದಿಂದ ಅವನಿಗೆ 10% ಪಾಪ ಆಯ್ತು ಅಂತ ಹೇಳ್ತಾರೆ. ಇನ್ನು ನಾನು ಅವನನ್ನ ಸಾಯಿಸುವ ಸಾಧ್ಯತೆ ಇದೆ, ಸಾಯಿಸ್ತೇನೋ ಅನ್ನೋ ಮಿಥ್ಯಾವನ್ನನೇ ಇದೆಯಲ್ಲ, ಅದರಿಂದ 1 ಕಿಲೋ ಬಂದಾಯ್ತು ಅಂತ ಹೇಳ್ತಾರೆ. ದೃಷ್ಟಾಂತ ಹೀಗೆ ಹೇಳ್ತಿದ್ದಾರೆ. 1 ಗ್ರಾಮ್ ಕೂಡ ಇಲ್ಲ, ಪ್ರತ್ಯಕ್ಷ ಅಲ್ಲಿ ಸಾಯಿಸುವ ಕ್ರಿಯೆ ಆಯ್ತಲ್ಲ, ಅಲ್ಲಿ ಕ್ರಿಯೆ ಮಾಡೋದನ್ನ ಸಾಧ್ಯ ಇಲ್ಲ. ಇನ್ನು ಸಾಯಿಸುವ ವಿಚಾರ ಏನು ಮಾಡಿದಲ್ಲ, ಅದರಿಂದ 10 ಗ್ರಾಮ್. ಅಭಿಪ್ರಾಯದೊಳಗಿದೆ, ನಾ ಸಾಯಿಸ್ತೇನೆ, ಸಾಯಿಸಬಹುದಾಗಿದೆ. ಅದೇ ಅನ್ಯ ದ್ರವ್ಯದ ಕಾರ್ಯ. ಸಮಯ ಸಾರದೊಳಗೆ ಎಷ್ಟು ಗಾಥಾ ಬರ್ತಾವ್ರಿ. ಬಂಧ ಅಧಿಕಾರದೊಳಗ ನಾನು ಸುಖಿ ಮಾಡ್ತೇನೆ, ನಾನು ದುಃಖಿ ಮಾಡ್ತೇನೆ, ನಾನು ಬದುಕಿಸ್ತೇನೆ, ನಾನು ಸಾಯಿಸ್ತೇನೆ, ನನ್ನನ್ನು ಆತ ಸಾಯಿಸ್ತಾನೆ, ನನ್ನನ್ನು ಆತ ದುಃಖಿ ಮಾಡ್ತಾನೆ, ನನ್ನನ್ನು ಈತ ಸುಖಿ ಮಾಡ್ತಾನೆ. ಅರೆ ಈ ಪ್ರಕಾರದ ಗಾಥೆಗಳ ಮೂಲಕ ಕುಂದಾಚಾರ್ಯ ದೇವರ ಯಾವ ಅಭಿಪ್ರಾಯ ಮತ್ತು ಕ್ರಿಯೆ ಮತ್ತು ಜ್ಞಾನ, ಇವು 3ಕ್ಕೂ ಸಂಬಂಧಿಸಿದ 3 ಅದವ್ರೆ. ನಿರಂತರ ನಮ್ಮಲ್ಲೇ 3 ಅದವು. ಅಭಿಪ್ರಾಯದೊಳಗ ಈ ಪರ್ಯಾಯ ಬುದ್ಧಿ ದೃಢ ಇದೆ. ಈ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಪ್ರತ್ಯಕ್ಷ ವಿಚಾರ ಕೆಲವೊಮ್ಮೆ ನಡೀತಾವ, ಬುದ್ಧಿಪೂರ್ವಕರೇ. ಮತ್ತ ಆ ವಿಚಾರದ ಅನುರೂಪ ಬಾಹ್ಯದೊಳಗ ಪ್ರವೃತ್ತಿ ಎಂದಾದರೂ ಒಮ್ಮೆ ಮಾಡ್ತಾನ್ರಿ. ಔಷಧ ಎಂದಾದರೂ ಒಮ್ಮೆ ತಗೊಳ್ತಾನ್ರಿ. ಔಷಧದಿಂದ ರೋಗ ಗುಣ ಆಗ್ತಿದೆ ಅನ್ನೋ ವಿಚಾರ ಯಾವಾಗ್ರೆ ಒಮ್ಮೆ ಮಾಡ್ತಾನ್ರಿ. ಆದ್ರೆ ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದೊಳಗ ಕಾರ್ಯ ಆಗ್ತಿದೆ ಅನ್ನೋ ಅಭಿಪ್ರಾಯ ಗಾಢ ಅಖಂಡ ಇದೆ. ಆ ಗಾಢ ಅಭಿಪ್ರಾಯ ಇದೆಯಲ್ಲ, ಅದು ಅನಂತ ಸಂಸಾರ ಇದೆ. ಆ ವಿಚಾರ ಇದೆಯಲ್ಲ, ಆ ವಿಚಾರದಿಂದ ಪ್ರತ್ಯಕ್ಷ ಕಷಾಯ ರೂಪದ ಪರಿಣಾಮ ಆಗ್ತವೆ, ಮಂದ ತೀವ್ರ. ಅದರಿಂದ ಪ್ರಕೃತಿಗಳ ಬಂಧ ಆಗ್ತಿದೆ.
ಪ್ರದೇಶ ಬಂಧ, ಸ್ಥಿತಿ ಬಂಧ, ಅನುಭಾಗ ಬಂಧ, ಪ್ರಕೃತಿ ಬಂಧ, ಇದೆಲ್ಲ ಆ ಕಷಾಯ ರೂಪದ ವಿಚಾರಗಳಿಂದ ಆಗ್ತಿದೆ. ಆ ಪ್ರತ್ಯಕ್ಷ ಕ್ರಿಯೆಯಿಂದ ಏನೂ ಆಗೋದಿಲ್ಲ. ಅದಕ್ಕೆ ಸೂಕ್ಷ್ಮ ಭಗವದ್ಧರ್ಮ. ಪರಿಣಾಮ ಅಭಿಪ್ರಾಯ ಕೂಡ ವಿಚಾರ ಅಂತಾನೆ ಹ್ಮ್ ವಿಚಾರ ಅಂತಾನೆ ಜೋಡಿಸಿದ್ದಾರೆ. ಆ ವಿಚಾರ ಅದೇ ರೀ, ಬರೀ ಕ್ರಿಯಾ ಪರಿಣಾಮ ಅಭಿಪ್ರಾಯ ಅಷ್ಟೇ ತಗೊಂಡಿದ್ದಾರೆ. ಅದೇ ಮೋಕ್ಷಮಾರ್ಗ ಪ್ರಕಾಶಕದ ವಿಷಯವನ್ನ ತಗೊಂಡ ಅವ್ರು ಆ ಪ್ರಕಾರ ರಚನಾ ಮಾಡಿದರು. ಆದ್ರ ವಿಚಾರನ ಮುಖ್ಯ ಇದೆ ರೀ. ಪರಿಣಾಮ ಅರ್ಥಾತ್ ವಿಚಾರ. ಪರಿಣಾಮ ಅರೆ ಜ್ಞಾನದ ಆಧಾರ ಇಲ್ಲದ, ಜ್ಞಾನ ಇಲ್ಲದ, ಚೈತನ್ಯ ಶಕ್ತಿ ಇಲ್ಲದ ನಾವು ಏನು ಪರಿಣಾಮ ಮಾಡೋ ಸಾಧ್ಯ ಇದೆ ರೀ ಅಂತ ಹೇಳಿ ನೋಡೋದು. ಪರಿಣಾಮ ಆಗುವ ಮಾತು ಬೇರೆ ಇದೆ, ಅದಕ್ಕೆ ಕರ್ಮ ಫಲ ಚೇತನ ಅಂತಾರೆ. ಪರಿಣಾಮ ಮಾಡುವ ಮಾತು ಬೇರೆ, ಅದಕ್ಕೆ ಕರ್ಮ ಚೇತನ ಅಂತಾರೆ. ಇನ್ನು ಆ ಪರಿಣಾಮದಿಂದ ಭಿನ್ನ ಆಗೋದ ಜ್ಞಾನ, ಅದಕ್ಕೆ ಜ್ಞಾನ ಚೇತನ ಅಂತಾರೆ. ನಮ್ದು ಕರ್ತವ್ಯ ಅದು ಇದೆ ರೀ, ಯಾವುದ ಜ್ಞಾನ ಚೇತನ ಆಗೋದಿಲ್ಲ ರೀ. ಇಲ್ದಿದ್ರ ನಮ್ಮ ಮನುಷ್ಯ ಭವ ನಿರರ್ಥಕ ಹೋಗ್ತಿದೆ. ಮತ್ತು ಆ ಮನುಷ್ಯ ಭವದ ಸಲುವಾಗಿ ಯಾವ್ಯಾವ ಹಿಂದಿನೂ ಎಲ್ಲ ಅದಾವಲ್ಲ ಅವೆಲ್ಲ ನಿರರ್ಥಕ ಆಗ್ತವೆ. ನಿಗೋಧದಿಂದ ಮೇಲೆ ಬರುವುದರಿಂದ ಹಿಡಿದ ಇಲ್ಲಿಯವರೆಗೆ ಏನೇನ ಲಭಿಸಿದೆ ಅದೆಲ್ಲ ನಿರರ್ಥಕ ಆಗ್ತಿದೆ. ಹಾ, ಒಂದು ಸ್ವಲ್ಪ ಏನಾರ ಪುಣ್ಯ ಆಗಿತ್ತು ಅಂತಂದ್ರೆ ಒಂದು ಗತಿ ಒಳ್ಳೇದಾಗಬಹುದು. ಉಳಿದದ್ದೆಲ್ಲ ಅಜ್ಞಾನ ಚೇತನ, ಕರ್ಮ ಮತ್ತು ಕರ್ಮ ಫಲ ಚೇತನ.